ಎಗ್ಗುಲ ಮೇಲೆ ಕೈ ಇಟ್ಟು ಮಾತಾಡಿಸೋಷ್ಟು ಅಭಿಮಾನ ಹೊಂದಿದ್ದಾರೆ. ನಾನು ಗಂಡ ಘೋಷವಾಗಿ ಹೇಳ್ತೀನಿ. ಈಗ ಸ್ವಲ್ಪ ಹೊತ್ತು ಮುಂಚೆನೆ ನೋಡಿರ್ಬೋದು, ಕೌನ್ಸಿಲರ್ ನಮ್ಮ ಜೊತೆ ಕುಣಿತಾರೆ, ನಮ್ಮ ಜೊತೆ ಊಟ ಮಾಡ್ತಾರೆ, ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರ ಮನೇಲಿ ಹಬ್ಬ ರೀತಿನ ಆದರೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾರೆ. ನಮ್ಗೆ ಯಾವುದೇ ರೀತಿ ತಾರತಮ್ಯ ಯಾವುದೂ ಇಲ್ಲ. ಎಲ್ಲ ಕೌನ್ಸಿಲರ್ಗಳು ನಮ್ಮನ್ನೆಲ್ಲ ಅವ್ರ ಮನೆ ಮಕ್ಕಳ ನೋಡ್ತಾರೆ. ಆಫೀಸ್ ಕಾನೂನು ಬೇರೆ, ಬಟ್ ನಮ್ಮನ್ನ ನೋಡ್ತಾರೆ ವಿಧ ಬೇರೆ ಅಂತ ನಾನು ಹೇಳ್ತೀನಿ. ಏನಾದರೂ ಸಣ್ಣ ಪುಟ್ಟ ಲೋಕದಲ್ಲಿ ಇದ್ರೆ ನಮ್ಮ ನಗರಸಭೆ ನಾವು ಪರಿಹರಿಸ್ಕೊಂಡು ಹೋಗುವ ಅಂತ ಹೇಳ್ತಾ ಇವಾಗ ಮುಖ್ಯವಾದ ಕಾರ್ಯಕ್ರಮಕ್ಕೆ ಬರ್ತೀನಿ. ಟೈಮ್ ಇಲ್ಲ, ಏನೇನೋ ಹೇಳ್ತಿದ್ದೆ ಅಂದಾಗ ಹೇಳೋದು ಮಾಡ್ತಿದ್ದೆ. ನಾನು ಈ ಫಂಕ್ಷನ್ ಬರೋದು ಮುಂಚೆ ಇಲ್ಲೇ ಮೇಣೂರ ಹತ್ರ ಒಬ್ಬರು ಅತಿಶಯೋಕ್ತಿ ಮತ್ತು ವಿಚಿತ್ರವಾಗಿರುವಂಥ ಆಕಾರವನ್ನು ಹೊಂದಿರುವವನು ನೋಡಿದೆ. ನನಗೆ ಅವಾಗಿಂದ ಏನು ಇವರು ಒಂಥರ ವಿಚಿತ್ರವಾಗವರಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಅವ್ರ ಹತ್ರ ಹೋದೆ ನಾನು. ನೀವೆಲ್ಲ ಒಳಗಡೆ ಬಂದಿದ್ದಿ. ನಾನು ಹೊರಗಡೆ ಹೋಗಿ ಮತ್ತೆ ಅವ್ರನ್ನ ಕೂಲಂಕುಷವಾಗಿ ವಿಚಾರಿಸಿದಾಗ ನನಗೆ ಅನ್ನಿಸ್ತು, ಇವ್ರ ಹತ್ರ ನಾನು ಒಬ್ಬನೇ ಮಾತಾಡಿದ್ರೆ ಸಾಕಾಗಲ್ಲ, ನಮ್ಮ ಸಭೆ ಕರೆಸ್ಬಿಟ್ಟು ಇವ್ರನ್ನ ಎಲ್ಲರ ಮುಂದೆ ಮಾತಾಡಿಸ್ಬೇಕು, ನಿಮಗೆಲ್ಲ ಅವ್ರನ್ನ ಪರಿಚಯ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇವಾಗ ನಿಮ್ಮೆಲ್ಲರ ಮುಂದೆ ಅವ್ರನ್ನ ಪ್ರಸ್ತುತಪಡಿಸ್ಬೇಕು ಅಂತ ನನಗೆ ಆಸೆ. ನೀವೆಲ್ಲ ಒಪ್ಕೊಂಡ್ರೆ ಇವಾಗ ನಾನು ಅವ್ರನ್ನ ಕರೆಸ್ತೀನಿ. ಅದಕ್ಕೆ ನೀವೆಲ್ಲ ಚಪ್ಪಾಳೆಯವರಿಗೆ ನನಗೆ ಸ್ವಲ್ಪ ಸಹಕಾರ ಕೊಟ್ಟರೆ ನನಗೆ ಇನ್ನೂ ಉತ್ತೇಜನ ಜಾಸ್ತಿ ಆಗುತ್ತೆ. ಪ್ಲೀಸ್ ಸರ್, ಬನ್ನಿ ಬನ್ನಿ ಸರ್, ಪ್ಲೀಸ್ ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಆ ವಿಶೇಷ ವ್ಯಕ್ತಿನ ಆಹ್ವಾನಿಸಿ. ಸರ್ ಬನ್ನಿ ಸರ್, ಪ್ಲೀಸ್ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಬಂದು ಆಗಲೇ ಸುಮಾರು ಹೊತ್ತಾಯ್ತು. ಬಂದಿದ್ದೀರಾ ಸರ್? ನಮ್ಗೆ ಕಾಣಿಸ್ತಾನೆ ಇಲ್ಲ. ದಯವಿಟ್ಟು ಸ್ವಲ್ಪ ನಮ್ಗೆಲ್ಲ ಕಾಣಿಸೋ ಥರ ಬನ್ನಿ ಸರ್. ಸರಿ. ಅಯ್ಯೋ ಅಯ್ಯೋ ಬಾ, ಅಯ್ಯೋ ಇದೇ ಸರ್, ಇಷ್ಟೊಂದು ಪ್ರಯತ್ನವಾಗಿದ್ದೀರಾ? ಇದೇ ನನ್ನ ನಿಜವಾದ ರೂಪ. ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ನಾನು ಹೀಗೆ ಕಾಣುವುದು. ಸರ್ ನೀವು ಹೇಗಾದರೂ ಇರಿ, ಆದರೆ ನಮ್ಮ ಹಾಗೆ ಸುಮಧುರ ಧ್ವನಿಯಲ್ಲಿ ಮಾತಾಡಲು ಪ್ರಯತ್ನಿಸಿ ದಯವಿಟ್ಟು. ಸರಿ, ಅದೇನು ಹೇಳಬೇಕು ಕೇಳಿ. ಸರ್ ನಿಮ್ಮ ಹೆಸರೇನು? ಪ್ಲಾಸ್ಟಿಕ್ ಭೂತ. ಪ್ಲಾಸ್ಟಿಕ್ ಭೂತವ? ಇಲ್ಲಿ ನಮ್ಮವ್ರು ಯಾಕೆ ಬಂದ್ರೆ? ಬ್ರಾಂಚ್ ಓಪನ್ ಮಾಡೋಕೆ. ಬ್ರಾಂಚ್ ಓಪನ್ ಮಾಡ್ತೀರಾ? ಯಾವ ರೀತಿ ಬ್ರಾಂಚು? 100 ಮೈಕ್ರಾನ್ಗಿಂತ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಇಂದ ರೋಗ ಹರಡಿ ಜನರನ್ನು ಹಿಂಸಿಸುವ ಬ್ರಾಂಚ್. 100 ಮೈಕ್ರಾನ್ಗಿಂತ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ನಿಂದ ರೋಗ ಹರಡಿ ಜನರನ್ನು ಹಿಂಸಿಸುವ ಬ್ರಾಂಚ್. ಪ್ಲಾಸ್ಟಿಕ್ ನಿಂದ ರೋಗ ಹರಡ್ತೀರಾ? ಸುಮ್ಮನೆ ಸರ್, ಸುಳ್ಳು ಹೇಳ್ಕೊಡಿ. ಪ್ಲಾಸ್ಟಿಕ್ ಎಂತ ಸರ್ ರೋಗ ಅದು? ನಾವು ಸತ್ತರೂ ಸುಳ್ಳು ಹೇಳಲ್ಲ. ನಿಮ್ಮನ್ನು ಸಾಯಿಸುವುದೇ ನನ್ನ ಕಾಯಕ. ಹೌದಾ? ಹಾಗಾದ್ರೆ 100 ಮೈಕ್ರಾನ್ಗಿಂತ ಜಾಸ್ತಿ ಗುಣಮಟ್ಟದ ಪ್ಲಾಸ್ಟಿಕ್ ನಿಂದ ನಮ್ಗೇನು ತೊಂದರೆ ಮಾಡೋಕ್ಕಾಗಲ್ಲ ನಿಮ್ಮಿಂದ? ಇಲ್ಲ, 100 ಮೈಕ್ರಾನ್ಗಿಂತ ಹೆಚ್ಚಿನ ಗುಣಮಟ್ಟದ ಪ್ಲಾಸ್ಟಿಕ್ ನಿಂದ ನನಗೇನು ಲಾಭವಿಲ್ಲ. ಯಾಕಂದರೆ ಅವುಗಳನ್ನೆಲ್ಲ ಮರುಬಳಕೆ ಮಾಡಲಾಗುತ್ತದೆ. 100 ಮೈಕ್ರಾನ್ಗಿಂತ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಅಂದ್ರೆ ಅವು ಯಾವ್ಯಾವ ಸರ್? ಅವು 100 ಗುಣಮಟ್ಟದ ಕಡಿಮೆ ಮೈಕ್ರಾನ್ ಅಂದ್ರೆ ಯಾವ್ಯಾವು? ಖಂಡಿತ ಎಲ್ಲವೂ ನೀವು ದಿನನಿತ್ಯ ಉಪಯೋಗಿಸುವ ವಸ್ತುಗಳೇ. ತೆಳುವಾದ ಪ್ಲಾಸ್ಟಿಕ್ ಕವರ್ಸ್, ನೀರಿನ ಲೋಟಗಳು, ಪ್ಲಾಸ್ಟಿಕ್ ಕಪ್ಸ್, ಬೆಡ್, ತರಕಾರಿ ಹಣ್ಣುಗಳು ಪ್ಯಾಕ್ ಮಾಡಲು ಬಳಸುವ ಕವರ್ ಹಾಗೂ ಇತ್ಯಾದಿಗಳು. ಇವುಗಳಿಂದ ನಮಗೆ ರೋಗ ಹರಡಲು ನಿಮಗೆ ಹೇಗೆ ಸಾಧ್ಯ ಆಗುತ್ತದೆ? ಇವುಗಳನ್ನು ಏಕ ಬಳಕೆ ಮಾಡಲು ಮಾತ್ರ ಸಾಧ್ಯ, ಮರುಬಳಕೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕಸದ ಜೊತೆಗೆ ಇವುಗಳು ಸರಿಯಾದ ರೀತಿಯಲ್ಲಿ ವಿಂಗಡಣೆ ಆಗದ ಕಾರಣ ಇವುಗಳು ನಿಮ್ಮ ನಗರದ ಮಣ್ಣಿನ ಒಳಗೆ ಹುದುಗಿಕೊಳ್ಳುತ್ತವೆ. ಕ್ರಮೇಣ ನಾವು ನಿಮ್ಮ ಮಣ್ಣಿನ ಫಲವತ್ತತೆಯನ್ನು ನಾಶಪಡಿಸಿ ಮಣ್ಣಿನ ಜೊತೆ ಬೆರೆತು
ದುರ್ಗಂಧ ಗಾಳಿಯಲ್ಲಿ ಬೆರೆತು ನಿಮ್ಮ ನಗರದ ಜನರೆಲ್ಲರೂ ವಿಷಗಾಳಿ ಉಸಿರಾಡುವಂತೆ ಮಾಡಿ ವೈರಸ್ ವೈರಾಣುಗಳನ್ನು ನಿಮ್ಮ ದೇಹದೊಳಗೆ ಸೃಷ್ಟಿಸಿ ನಿಮಗೆಲ್ಲ ರೋಗಗಳು ಹರಡುವಂತೆ ಮಾಡುತ್ತೇವೆ. ಅದಕ್ಕೆ ನಾವು ಅವಕಾಶ ಕೊಡೋದೇ ಇಲ್ಲ. ಯಾಕಂದ್ರೆ ನಾವು ಈಗಾಗಲೇ ಸರ್ಕಾರದ ಸೂಚನೆಯಂತೆ ಹಸಿ ಕಸ ಒಣ ಕಸ ವಿಂಗಡಿಸಿ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಅನ್ನು ಮಣ್ಣಿನೊಳಗೆ ಸೇರದಂತೆ ಜಾಗ್ರತೆ ವಹಿಸಿ ಹಸಿ ಕಸವನ್ನು ಗೊಬ್ಬರವಾಗಿಯೋ ಪರಿವರ್ತಿಸಿ ಒಣ ಕಸದಲ್ಲಿ ನಿಮ್ಮಂತ ರೋಗ ಹರಡಬಹುದಾದ ಭೂತಗಳನ್ನು ಬೇರ್ಪಡಿಸಿ ವೈಜ್ಞಾನಿಕವಾಗಿ ನೆಲಭರ್ತಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ನಗರದ ಸಾರ್ವಜನಿಕರಿಗೆ ಇದರ ಬಗ್ಗೆ ಸಂಪೂರ್ಣ ಅರಿವು ಮೂಡಿಸಿ ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸಿ ಬೇರೆ ಬೇರೆಯಾಗಿ ನಮ್ಮ ನಗರಸಭಾ ವಾಹನಕ್ಕೆ ನೀಡಬೇಕೆಂದು ಸೂಚಿಸಿ ಮತ್ತು ಹಸಿ ಕಸ ಒಣ ಕಸ ಮತ್ತು ಅಂಗಡಿ ಕಸವನ್ನು ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಸುರಿಯದಂತೆ ಕಟ್ಟೆಚ್ಚರವನ್ನು ನಾವು ನೀಡಿದ್ದೇವೆ. ಕಟ್ಟೆಚ್ಚರವನ್ನು ಸಹ ನೀಡಿದ್ದೀರಾ? ಯಾಕ್ರಿ ನಗ್ತೀರಾ? ನಿಜ. ಈ ಸಭೆಯಲ್ಲಿ ಕುಳಿತಿರುವ ಅರ್ಧದಷ್ಟು ಜನರೇ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ನಿಮ್ಮ ನಗರಸಭೆ ವಾಹನಕ್ಕೆ ನೀಡುತ್ತಿಲ್ಲ. ಅವರನ್ನು ಹಿಂಬಾಲಿಸಿಕೊಂಡೇ ನಾನು ಇಲ್ಲಿವರೆಗೂ ಬಂದಿದ್ದು. ಏನಪ್ಪ ಹಿಂಗೆ ಹೇಳ್ತಾರೆ? ನಾವು ಅರ್ಧದಷ್ಟು ಜನನೇ ಕಸ ಬೇರ್ಪಡಿಸ್ಕೊಡ್ತಾ ಇಲ್ವಂತೆ. ನಿಮ್ಮ ನಗರದ ನಿವಾಸಿಗಳು ಎಷ್ಟು ಜನ ಕಸ ಬೇರ್ಪಡಿಸಿಕೊಡುತ್ತಿಲ್ಲ ಎಂಬುದು ನಿನಗೆ ತಿಳಿದಿದೆಯಾ? ಎಷ್ಟು ಜನ ಕಸ ಗಾಡಿಗೆ ಹಾಕೋದಲ್ಲದೆ ಸಪ್ರೇಟ್ ಬೇರೆ ಮಾಡಬೇಕಂತೆ ಅಂತ ಅನ್ನೋ ಸೋಮಾರಿಗಳು ಕೂಡ ಇದ್ದಾರೆ ಎಂಬುದು ನಿನಗೆ ತಿಳಿದಿದೆಯಾ? ನನಗೆಲ್ಲ ತಿಳಿದಿದೆ. ಜನಗಳ ಈ ಬೇಜವಾಬ್ದಾರಿತನವೇ ನನಗೆ ಬಂಡವಾಳ. ಎಲ್ಲೆಲ್ಲಿ ಕಸ ರಾಶಿಗಳಿರುತ್ತವೋ ಅಲ್ಲೆಲ್ಲ ವೈರಸ್ ಮೊಟ್ಟೆಗಳನ್ನು ಇಡುತ್ತೇನೆ. ಗಾಳಿಯಲ್ಲಿ ಬೆರೆತು ನಿಮ್ಮೆಲ್ಲರ ದೇಹವನ್ನು ಹೊಕ್ಕು ಗುಣಪಡಿಸಲಾಗದ ರೋಗಗಳನ್ನು ಹರಡುತ್ತೇನೆ. ಬಹಳ ದುರಾಲೋಚನೆ ಹೊಂದಿದ್ದೀರಿ ನೀವು. ಏನು ಸರ್, ಬಹಳ ದೂರವಾದ ಆಲೋಚನೆ ಹೊಂದಿದ್ದೀರಿ ಎಂದೆ. ನಿಮ್ಮ ಈ ಆಲೋಚನೆಯನ್ನು ನನಸಾಗಲು ನಮ್ಮ ನಗರದ ಜನತೆ ಎಂದಿಗೂ ಬಿಡುವುದಿಲ್ಲ. ಬಂಧುಗಳೇ, ಈ ಭೂತವು ನಮ್ಮ ನಗರದಲ್ಲಿ ರೋಗ ಹರಡುವ ಬ್ರಾಂಚ್ ಓಪನ್ ಮಾಡಲು ನೀವೆಲ್ಲ ಒಪ್ಪುತ್ತೀರಾ? ಜೋರಾಗಿ ಹೇಳಿ, ಮತ್ತೊಮ್ಮೆ ಹೇಳಿ. ಕೇಳಿದ್ರ ಸರ್? ಮಿಸ್ಟರ್ ಪ್ಲಾಸ್ಟಿಕ್ ಭೂತ ಅವರೇ, ಇಲ್ಲಿವರೆಗೂ ನಿಮ್ಮ ದುರಾಲೋಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ. ನಿಮ್ಮೆಲ್ಲ ರೋಗಾಣುಗಳ ವಿರುದ್ಧ ಹೋರಾಡಿ ನಿಮ್ಮನ್ನು ಶಾಶ್ವತವಾಗಿ ನಾಶಪಡಿಸುವುದೇ ನಮ್ಮ ನಾಡಿನ, ನಮ್ಮ ನಗರದ ಜನತೆಯ ಮತ್ತು ನಮ್ಮ ನಗರಸಭೆಯ ಮುಂದಿನ ಗುರಿಯಾಗಿರುತ್ತದೆ. ನೀವಿನ್ನು ಹೊರಡಬಹುದು. ಧನ್ಯವಾದ. ಹೋಗು ಸಾಕು. ಇನ್ನೂ ಇದೆ ವಿಷಯ, ಇನ್ನೂ ಇದೆ. ಆತ್ಮೀಯ ಬಂಧುಗಳೇ, ಇದು ನಿಜವಾದ ತುಂಬ ಬಹುದೊಡ್ಡ ಮುಂದಿನ ಪೀಳಿಗೆಗೆ ನಾವು